ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಒಂದು ಮೊದಲ ಮುನ್ನಡೆ ಅಂತ ಈ ಒಂದು ವಿಚಾರವನ್ನು ಹೇಳಬಹುದು. ಮೊದಲ ಒಂದು ಮುನ್ನಡೆ ಸಿಗ್ತಾ ಇದೆ ಇಲ್ಲಿ ದರ್ಶನ್ಗೆ, ಆರೋಪಿಗಳಿಗೆ ಮೊದಲ ಮುನ್ನಡೆ ಅಂತ ಹೇಳ್ಬೋದು. ಏನು ವಿಚಾರಕ್ಕೆ ನೋಡಿ, ರೇಣುಕಾಸ್ವಾಮಿ ಅವರ ತಾಯಿ ಇದ್ದಾರಲ್ಲ ರತ್ನಪ್ರಭಾ ಅವರು, ಅವರನ್ನು ಪ್ರತ್ಯೇಕ ಸಾಕ್ಷಿ ಅಂತ ಪರಿಗಣಿಸ್ಬಿಡಿ, ಹಾಸ್ಟೈಲ್ ವಿಟ್ನೆಸ್ ಅಂತ ಅವ್ರನ್ನ ಕನ್ಸಿಡರ್ ಮಾಡಿಬಿಡಬೇಕು ಅಂತ ಹೇಳಿ ಒಂದು ಮನವಿ ಮಾಡಿಕೊಂಡಿದ್ರು SPP. ಅಂದರೆ ರೇಣುಕಾಸ್ವಾಮಿ ಪರ ವಕೀಲರು ಇವರು, ಮೃತ ರೇಣುಕಾಸ್ವಾಮಿ ಇದ್ದಾರಲ್ಲ ಅವ್ರ ಪರ ವಕೀಲರು. ಏನಕ್ಕೆ ಈ ಥರ ಕೇಳ್ಕೊಂಡಿದ್ರು ಇವರು? ಒತ್ತಾಯಾಳು ಸಾಕ್ಷಿ ಅಂತ ಕನ್ಸಿಡರ್ ಮಾಡಬೇಡಿ, ಇವರು ಆಪೋಸಿಟ್ ಕಡೆ ಅವರ ಪರವಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ, ಹಾಗಾಗಿ ಒತ್ತಾಯಾಳು ಸಾಕ್ಷಿ ಅಂತ ಕನ್ಸಿಡರ್ ಮಾಡಿಬಿಡಬೇಕು ಅಂಥೇಳಿ SPP ಅವರ ಮನವಿ, ಆ ಅರ್ಥದ ಒಂದು ಮನವಿ ಅದು. ಯಾಕೆ ಅಂದರೆ ಯಾವಾಗ ಈ ದರ್ಶನ್ ಪರ ವಕೀಲರುಗಳು ಇದೇ ರತ್ನಪ್ರಭಾ ಅವರನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರು, ಪಾರ್ಟಿ ಸವಾಲು ಮಾಡ್ತಾರಲ್ಲ, ಹೇಳಿ ಅಮ್ಮ, ಯಾವಾಗ ಹೋದರು ನಿಮ್ಮ ಮಗ, ಯಾವ ಕಲರ್ ಬಟ್ಟೆ ಹಾಕಿದ್ರು, ಏನು ಹೇಳ್ಬಿಟ್ಟು ಹೋದರು, ನಾನೇ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ರ, ನಿಮ್ಗೆ ಅವ್ರು ಫೋನ್ ಮಾಡಿದ್ರ, ಅವ್ರಿಗೆ ನೀವೇ ಫೋನ್ ಮಾಡಿದ್ರಾ, ಫೋನ್ ಕಾಲ್ ಯಾವಾಗ ಬಂದಿತ್ತು, ಅವ್ರ ಫೋನಲ್ಲಿದೆ ಸಿಮ್ ಯಾರ ಹೆಸರಲ್ಲಿದೆ, ಎಷ್ಟು ಫೋನ್ ಇದೆ ಅವ್ರ ಹತ್ರ, ಮನೆಯಲ್ಲಿ ಯಾರ್ಯಾರು ತಿಳಿಸ್ಬಿಟ್ಟು ಹೋಗಿದ್ರು, ನಿಮಗಿರ್ತಕ್ಕಂಥ ಮಾಹಿತಿ ಏನು ಅಂತ ಕೇಳ್ಕೊಂಡು ಹೋದಾಗ ರತ್ನಪ್ರಭಾ ಅವರು ಪೊಲೀಸರ ಮುಂದೆ ಹೇಳಿದಂಥ ಹೇಳಿಕೆಗಳಿಗೂ, ಕೋರ್ಟ್ನಲ್ಲಿ ಹೇಳಿದಂಥ ಹೇಳಿಕೆಗಳಿಗೂ, ಅಥವಾ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಹೇಳಿಕೆಗಳಿಗೂ, ಈ ಪಾರ್ಟಿ ಸವಾಲು ಮಾಡಿದಾಗ ಕೊಟ್ಟಂಥ ಹೇಳಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಅದು ಒಂದೆರಡು ಸ್ಟೇಟ್ಮೆಂಟ್ ಅಲ್ಲ, ಸುಮಾರು 8 ಹೇಳಿಕೆಗಳಲ್ಲಿ ಅವರು ಬಾಡಿ ಮಹಜರ್ ಮಾಡಬೇಕಾದ್ರೆ, ಆನಂತರದಲ್ಲಿ ಗುರುತಿಸ್ಬೇಕಾದ್ರೆ, ಅಥವಾ ಅವ್ರನ್ನ ವಿಚಾರಣೆ ಕಾಲದಲ್ಲಿ ಪೊಲೀಸರು ಬಂದಿದ್ದಾಗ ಕೊಟ್ಟಂಥ ಸ್ಟೇಟ್ಮೆಂಟ್ಗಳಿಗೂ, ಆನಂತರ ಪಾರ್ಟಿ ಸವಾಲು ಮಾಡಿದಾಗ ಕೊಟ್ಟಂಥ ಸ್ಟೇಟ್ಮೆಂಟ್ಗಳಿಗೂ ಬಹಳ 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 ವ್ಯತ್ಯಾಸಗಳು ಕಂಡುಬಂತು. ಸುಮಾರು 8 ಅಂಶಗಳಲ್ಲಿ ಪೂರ್ತಿ ತದ್ವಿರುದ್ಧ. ಯಾವಾಗ ಇದೆಲ್ಲ ಯಾಕೋ ಉಲ್ಟಾ ಆಗ್ತಿದೆಯಲ್ಲ, ರತ್ನಪ್ರಭಾ ಅವರು ರೇಣುಕಾಸ್ವಾಮಿ ಅವರ ತಾಯಿಯಾಗಿ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಪರದ ಸಾಕ್ಷ್ಯದ ರೀತಿಯಲ್ಲಿ ಮಾತಾಡ್ತಾ ಇಲ್ವಲ್ಲ, ಎಲ್ಲ ಈ ಸಾಕ್ಷ್ಯಗಳು ಉಲ್ಟಾ ಆಗಿ ಇದೆಲ್ಲವೂ ದರ್ಶನ್ಗೆ ಅಥವಾ ಆರೋಪಿಗಳ ಪರವಾಗಿ ಈ ಸಾಕ್ಷ್ಯಗಳು ಬರ್ತಾ ಇದೆಯಲ್ಲ, ಸೊ ಈಗ ಏನು ಮಾಡಬೇಕು ನಾನು ಅಂತ ಬಂದಾಗ SPP ಅವ್ರು ಏನು ಮಾಡಿಬಿಡ್ತಾರೆ, ಸಹಜ ಅವ್ರಿಗಿರ್ತಕ್ಕಂಥ ಕಾನೂನಾತ್ಮಕ ಎಲ್ಲ ಅವಕಾಶಗಳನ್ನು ಬಳಸ್ಕೊಂಡು ಅವ್ರೇನು ಮಾಡಿಬಿಡ್ತಾರೆ, ಸ್ವಾಮಿ ದಯವಿಟ್ಟು ಈ ರತ್ನಪ್ರಭಾ ಅವ್ರ ಸಾಕ್ಷಿ ಇದ್ದಾರಲ್ಲ, ಇವರ ರೇಣುಕಾಸ್ವಾಮಿ ಪರವಾಗಿರ್ತಕ್ಕಂಥ ಸಾಕ್ಷಿ ಅಂತಲೇ ಕನ್ಸಿಡರ್ ಮಾಡಬೇಡಿ, ಇವ್ರನ್ನ ಪ್ರತಿವಾದಿ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿಬಿಡಿ, ಇವರ ದರ್ಶನ್ ಪರ ಇರ್ತಕ್ಕಂಥ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿಬಿಡಿ, ಸೊ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬಹುದು ಅವಾಗ ಅಂತ ಅವರ ಒಂದು ಉದ್ದೇಶ. ಅವಾಗೇನಾಗ್ಬಿಡುತ್ತೆ, ದರ್ಶನ್ ಕಡೆ ಸಾಕ್ಷಿ ಆದರು ಯಾರು, ರತ್ನಪ್ರಭಾ ಅವರು ಅಂತ ಅಂದ್ಕೊಳ್ಳಿ, ಆಗ ಇವರೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೋದು, ಪ್ರಸನ್ನಕುಮಾರ್ ಅವರು, CV ನಾಗೇಶ್ ಅವರಲ್ಲ, ಪ್ರಸನ್ನಕುಮಾರ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೋದು. ಈಗ ಅವರು ಉಲ್ಟಾ ಮಾಡಿಬಿಟ್ಟಾಗ, ಸೊ ದರ್ಶನ್ ಪರ ಸಾಕ್ಷಿ ಅಂತ ನಿಂತ್ಕೊಂಡಾಗ ಅದನ್ನು ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಆ ಕೇಸ್ಗೆ ಪರವಾಗಿ ಏನೇನು ಅಂಶಗಳು ಅವರಿಂದ ತೆಗೆಸ್ಬೇಕೋ, ಮಾತಾಡಿಸ್ಬೇಕೋ ಆ ಥರ ಮಾಡಿಸ್ಬಹುದು ಅಂತೇಳಿ ಒಂದು ಅಂದಾಜಿಗೆ ಏನು ಮಾಡಿಬಿಟ್ರು, SPP ಅವರು ಅರ್ಜಿಯನ್ನು ಹಾಕೊಂಬಿಟ್ರು. ಹಾಸ್ಟೈಲ್ ವಿಟ್ನೆಸ್, ಒತ್ತೆಯಾಳು ಸಾಕ್ಷಿ, ಇವರೊಂಥರ ಅವ್ರಿಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ, ಆರೋಪಿಗಳ ಪರ ನಿಂತುಬಿಟ್ಟಿದ್ದಾರೆ, ಹೆದರಿಸ್ಬಿಟ್ಟಿದ್ದಾರೆ, ಬೆದರಿಸ್ಬಿಟ್ಟಿದ್ದಾರೆ, ಒಂದು ರೀತಿಯಲ್ಲಿ ಆಮಿಷ ಒಡ್ಡಿಬಿಟ್ಟಿದ್ದಾರೆ, ಭಯಭೀತರಾಗಿದ್ದಾರೆ, ಅಥವಾ ಅವರೊಂದು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟಿದ್ದಾರೆ, ಅಥವಾ ಅವ್ರ ಕಡೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಏನಂತ ಬೇಕಾದರೂ ಕರ್ಕೊಳ್ಳಿ, ದರ್ಶನ್ ಕಡೆನೇ ಈ ಸಾಕ್ಷಿ ನಿಂತ್ಕೊಂಡಿದ್ದಾರೆ ರತ್ನಪ್ರಭಾ ಅವರು, ರೇಣುಕಾಸ್ವಾಮಿ ಅವರ ತಾಯಿ. ಹಾಗಾಗಿ ಅವ್ರ ಕಡೆ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿ ಅಂತೇನು ಕೇಳ್ಕೊಂಡಿದ್ರಲ್ಲ, ಆ ಒಂದು ಮನವಿಯನ್ನು ಇಲ್ಲಿ ಕೋರ್ಟ್ ತಿರಸ್ಕರಿಸ್ಬಿಟ್ಟಿದೆ. ಇಲ್ಲ ಆ ಥರ ಮಾಡೋಕ್ಕೆ ಬರಲ್ಲ. ಅವ್ರ ಹೇಳಿಕೆಗಳ ಏರುಪೇರು, ಹೇಳಿಕೆಗಳ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂತೆ ಈ ಕಡೆ ಡಿಫೆನ್ಸ್ ಅವರು ಸ್ವಲ್ಪ ಒಂದಷ್ಟು ವಿಷಯವನ್ನು ಬೇರೆ ಥರ ಬಾಯ್ಬಿಡಿಸ್ಬಿಟ್ರು ಅನ್ನೋ ಕಾರಣಕ್ಕೇ ನನ್ನ ಕಡೆಗೆ ಆ ಸಾಕ್ಷಿ ಬೇಡರಿ, ಆ ಕಡೆಗೆ ಕೊಟ್ಟುಬಿಡಿ ಅಂತ ಹೇಳಕ್ಕೆ ಬರಲ್ಲ ಅಂಥೇಳಿ ಕೋರ್ಟ್ ಒಟ್ಟಂದದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರೋದಿಲ್ಲಿ. ಈ ಹಿನ್ನೆಲೆಯಲ್ಲಿ SPP ಮನವಿ, ಅರ್ಥಾತ್ ಪ್ರಾಸಿಕ್ಯೂಷನ್ ಮನವಿಯನ್ನು 57ನೇ ಸೆಷನ್ಸ್ ಕೋರ್ಟ್ ಏನು ಮಾಡಿದೆ, ಸಾರಾಸಗಟಾಗಿ ತಿರಸ್ಕರಿಸ್ಬಿಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದು ಪ್ರಾಸಿಕ್ಯೂಷನ್ಗೆ ಇನ್ನೂ ಶುರುವಾಗಿತ್ತಷ್ಟೇ ಈ ಕೇಸ್, ಇದು ಇನ್ನೂ ಮೊದಲ ವಿಟ್ನೆಸ್ಗಳಿವೆಲ್ಲವೂ ಕೂಡ 220, 273 ಅಥವಾ 300ವರೆಗೂ ಸಾಕ್ಷಿಗಳಿವೆ, ಡಿಜಿಟಲ್ಲು ಇದೆ, ಎಲ್ಲ ರೀತಿಯ ಸಾಕ್ಷ್ಯಗಳು ಇದೆ, ಮನುಷ್ಯರ ಸಾಕ್ಷ್ಯಗಳು ಇವೆ. ಇದರಲ್ಲಿ ರತ್ನಪ್ರಭಾ ಅವರ ವಿಚಾರದಲ್ಲೇ SPP ಅವರಿಗೆ ಮೊದಲ ಹಿನ್ನಡೆ ಇಲ್ಲಾಗಿಬಿಟ್ಟಿದೆ. ತಾಯಿ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಬೇಕು ಅಂತೇಳಿ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಸಾಕ್ಷಿ ಹೇಳಿಕೆ ವೇಳೆಯಲ್ಲಿ ಹಲವು ಗೊಂದಲಕಾರಿ ಹೇಳಿಕೆ ಕೊಟ್ಟಿದ್ದದ್ದು ರತ್ನಪ್ರಭಾ ಅವರು. ಸಾಕ್ಷಿ ರತ್ನಪ್ರಭಾ ಅವರನ್ನೇ ಪಾರ್ಟಿ ಸವಾಲ್ಗೆ ಒಳಪಡಿಸ್ಬೇಕು, ನಾನೇ ಪಾರ್ಟಿ ಸವಾಲು ಮಾಡ್ತೀನಿ, ಅವ್ರನ್ನ ಅವಕಾಶ ಕೊಡಿ, ಇವ್ರನ್ನ ದರ್ಶನ್ ಕಡೆ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿಬಿಡಿ ಅಂತ ಹೇಳಿ SPP ಕೇಳ್ಕೊಂಡಿದ್ರು. ಆದರೆ ಈ ಒಂದು ಮನವಿಯನ್ನು ಸ್ಪಷ್ಟವಾಗಿ ಕೋರ್ಟ್ ತಿರಸ್ಕರಿಸಿದೆ.